ಸಾರಿ ಅಂದಲ್ಲ ಕೈ ಸರ್ ಎಲ್ಲ ಈ ಕಡೆ ನೋಡಿ ಸರ್ ಈ ಕಡೆ ನಮ್ಮ ಒಕ್ಕಲಿಗ ಸಂಘದಿಂದ ಏನು ಆಯೋಜನೆ ಮಾಡಿದ್ರು ಇವತ್ತು ಒಂದು ಖುಷಿ ಸಂಗತಿ ಏನಂದ್ರೆ ಏನೋ ಬರೀ ಒಕ್ಕಲಿಗರೇ ಬರ್ತಾರಪ್ಪ ಅನ್ಕೊಂಡಿದ್ರು. ಇವತ್ತು ಎಲ್ಲಾ ಸಮಾಜದವರು ಎಲ್ಲಾ ಮುಖಂಡರುಗಳು ಸಹ ಬಂದು ಇವತ್ತು ಪಕ್ಷಾತೀತವಾಗಿ ಇವತ್ತು ನಮ್ಮ ಜೊತೆ ಬಂದು ಇವತ್ತು ಏನು ಮೆರವಣಿಗೆ ಮೂಲಕ ಬಂದು ಇವತ್ತು ಏನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ದೊಡ್ಡ ಮಾಹಿತಿ ಅಂದ್ರೆ ಇವತ್ತು ಯಾವುದೇ ಸಮಾಜದ ವಿರುದ್ಧ ಮಾಡಿದ್ರು ಎಂತ ದೊಡ್ಡವರಿದ್ರು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋಕ್ಕೋಸ್ಕರ ಇದೊಂದು ಮಾಹಿತಿ. ಇವತ್ತು SC ST ಸಮಾಜದವ್ರ ವಿರುದ್ಧ ಇರ್ಬೋದು, ಒಬ್ಬ ಒಕ್ಕಲಿಗ ಸಮಾಜದ ಬಗ್ಗೆ ಇರ್ಬೋದು, ತುಂಬಾ ಅವಹೇಳನಕಾರವಾಗಿ ಮಾತಾಡಿರುವಂತ ಮುನಿರತ್ನಂ ಅವರು 3 ಸಲ ಶಾಸಕರಾಗಿದ್ದಾರೆ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಾರೆ. ಎಲ್ಲಾ ಸಮಾಜನು ಒಟ್ಟಿಗೆ ಅಂತ ಕರ್ಕೊಂಡು ಹೋಗುವಂತ ಮನೋಭಾವ ಇರಬೇಕು. ಆದ್ರೆ ಇವತ್ತು ತುಂಬಾ SC ST ಸಮಾಜ ಇರ್ಬೋದು, ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು, 100ಕ್ಕೆ 100 ರೆಕಾರ್ಡ್ ಸಿಕ್ಕಿಲ್ಲ ಇರ್ಬೋದು, ಎಲ್ಲಾ ಸಮಾಜದ ಬಗ್ಗೆನೂ ತುಂಬಾ ವಿರೋಧವಾಗಿ ಅವಹೇಳನಕಾರವಾಗಿ ಮಾತಾಡಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನ್ ನಮ್ಮ ಒಕ್ಕಲಿಗ ಸಮಾಜದವರೆಲ್ಲ ಸೇರಿ ಮುಖಂಡರುಗಳ ಸೇರಿ ಏನು ಪ್ರತಿಭಟನೆ ಕಾರ್ಯಕ್ರಮ ತುಂಬಾ ಯಶಸ್ವಾಗಿದೆ. ಇವತ್ತು ತುಂಬಾ ಚಿಕ್ಕ ಮಟ್ಟದಲ್ಲಿ ಮಾಡಿದೀವಿ, ಮುಂದಿನ ದಿವಸ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಹೈವೇ ಬಂದ್ ಮಾಡುವಂತ ಕೆಲಸ ಮಾಡಿದೀವಿ, ಇವತ್ತು ಅವ್ರು ಪುತ್ರಿ ಸುಡುವಂತ ಕೆಲಸ ಮಾಡಿದೀವಿ. ಮತ್ತು ತಹಸೀಲ್ದಾರ್ಗೂ ಇವತ್ತು ನಾವು ಮಾಹಿತಿ ಕೊಟ್ಟಿದೀವಿ. ಅವನ್ನ ಈ ಕೂಡಲೇ ನೀವು ವಜಾ ಮಾಡಕ್ಕೆ ಶಿಫಾರಸ್ ಮಾಡಬೇಕು, ನಮ್ಮ ಸಮಾಜದ ಗೌರವ ಉಳಿಸ್ಬೇಕು, ಅವರು ಸಹ ಕ್ಷಮಾಪಣೆ ಕೇಳಬೇಕು ಬಹಿರಂಗವಾಗಿ ಅಂತ ಕೇಳಿದೀವಿ. ಇದೇನು ಮೊದಲನೇ ಬಾರಿ ಅಲ್ಲ. ಇವತ್ತಾಗ್ಲೇ ನಿರ್ಮಲಾನಂದ ಸ್ವಾಮಿಗಳ ಬಗ್ಗೆ ತುಂಬಾ ಕೀಳವಾಗಿ ಮಾತಾಡಿದ್ರು 3-4 ವರ್ಷದಿಂದ ಕಡೆ. ಮತ್ತೆ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಕೀಳವಾಗಿ ಮಾಡಿದ್ರು. ಜನರು ಅಮ್ಮ ಅಂತ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ತುಂಬಾ ಕೀಳ್ಮಟ್ಟದ ರಾಜಕೀಯವಾಗಿ ಕೀಳ್ಮಟ್ಟದ ಮನೋಭಾವದಿಂದ ಭಾಷೆ ಉಪಯೋಗಿಸಿ ಮಾಡ್ತಾವ್ರೆ. ಹಂಗಾಗಿ ಇವತ್ತು ಪ್ರತಿಭಟನೆ ಇಟ್ಕೊಂಡಿದೀವಿ. ಮುಂದಿನ ದಿವಸ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಕೆಲಸ ಅಷ್ಟೇ. ಅವರು 1000 ಕೋಟಿ ಸುಳ್ಳು ಬಿಲ್ ಬರ್ದಿ ನುಂಗಿರುವಂತ ಗಿರಾಕಿ. ಅವ್ರು ಮುನಿರತ್ನಂ ಸುಳ್ಳು ಬಿಲ್ ಬರ್ದಿ ನುಂಗಿರುವಂತ ಗಿರಾಕಿ. ತಂದ್ಕೊಡು ಅಂದ್ರೆ ದುಡ್ಡೇ ತಂದ್ಕೊಡು ಅಂತ. ಅದು 40% ಗಿರಾಕಿ ಅಲ್ವಾ ಬಿಜೆಪಿಗೆ ಹೋದ್ರೆ 40% ಗಿರಾಕಿ ಅಲ್ವಾ? ಅದಕ್ಕೆ 40% ತಂದ್ಕೊಡು ಅಂತ ದುಡ್ಡಿಗೆ ಬಿಡಿಸುವಂತ ಕೆಲಸ. ನಂಬರ್ 1 420 ಕರ್ನಾಟಕದಲ್ಲೇ ಯಾರನ್ನ 420 MLA ಇದ್ರೆ ಮುನಿರತ್ನಂ ಅವರೇ ಮೊದಲನೇ ಸ್ಥಾನ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ಮುಖ್ಯ ಆಗ್ತೀವಿ, ಬರ್ತೀವಿ, ಅವ್ರ ಮನೆ ಹತ್ರಕ್ಕೆ ಬರ್ತೀವಿ. ಅದ್ ನೋಡೋಣ ಯಾರು ಅವರು ಒಕ್ಕಲಿಗ ಸಮಾಜದ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡಿ ಅವ್ರು ಹೆಂಗೆ ಅರ್ಲಿಸ್ಕೊಂತಾರೆ ನೋಡೋಣ. ಇದ್ರ ಬಗ್ಗೆ ನಾವು ಪ್ರತಿಭಟನೆ ನಮ್ಮ ಒಕ್ಕಲಿಗರ ಸಂಘದ ಯುವ ವೇದಿಕೆ ಇರ್ಬೋದು, ತಾಲೂಕು ಅಧ್ಯಕ್ಷ ಎಲ್ಲಾ ಸಂಘನೂ ಸೇರಿ ನಾವು ಇವತ್ತು ಇದ್ ಮಾಡ್ಕೊಂಡಿದ್ದು. ರಸ್ತೆಯನ್ನು ತಡೆ ಹಿಡಿದಿದೀವಿ. ಮತ್ತೆ ಅವನಿಗೆ ಈ 40% ಕಮಿಷನ್ಗೋಸ್ಕರ ಹೆಣ್ಮಕ್ಳನ್ನ ಮಂಚಕ್ಕೆ ಕರೆಯುವಂತ ಕೆಲಸವನ್ನ ಮಾತಾಡ್ತಾನೆ, ದುರಹಂಕಾರವಾಗಿ ಮಾತಾಡ್ತಾವ್ರೆ. ಅದಕ್ಕೆ ಇವತ್ತು ನಮ್ಮ MLC ಕಾಂತಣ್ಣ ಇರ್ಬೋದು, ನಮ್ಮೆಲ್ಲ ಕುಲ ಬಾಂಧವರು ಎಲ್ಲಾ ಜನಾಂಗದವರು ಬಂದು ಇವತ್ತು ಈ ಪ್ರತಿಭಟನೆಯನ್ನ ಯಶಸ್ವಿಯನ್ನ ಮಾಡಿದ್ದಾರೆ. ಅವ್ನ ಹಿಂದೆನೂ ಸಹ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಬಗ್ಗೆನೂ ಮಾತಾಡಿದ್ರು. ಅವಾಗ ಅವನಿಗೆ ಅಷ್ಟೆಲ್ಲಾ ಬಂದು ಒಂದು ಸಾರಿ ಮಠದಲ್ಲಿ ಕಾಲಿಡ್ಕೊಂಡು ಸ್ವಾಮೀಜಿ ಅವ್ರನ್ನ ಅಳ್ತಾ ಇದ್ದ. ಆ ತರ ಅಳ್ತು ತಿರ್ಗಾ ಮತ್ತೆ ಅವ್ರ ಬುದ್ಧಿ ಹೇಳಿ ಕಲ್ಸಿದ್ರು, ಬುದ್ಧಿ ಕಲ್ತಿಲ್ಲ ಅವರು. ಸ್ವಾಮೀಜಿಯವರು ನಿನ್ನೆ ದಿನ ಹೇಳಿದ್ದಾರೆ, ವರದಿ ಬಂದ ಮೇಲೆ FSL ಅಲ್ಲಿ ಕೇಳ್ಬಿಟ್ಟು ಅದನ್ನ ಕರೆ ಕೊಡ್ತೀನಿ ಅಂತ ಹೇಳಿದ್ರೆ, ಅವ್ರೇನಾದ್ರೂ ಕರೆ ಕೊಟ್ಟು ಮಾಡಿದ್ರೆ ಇನ್ನು ಇದಕ್ಕಿನ್ನ 4 ಜನ ಸೇರಿ ನಾವು ನೆಲಮಂಗಲ ತಾಲೂಕಲ್ಲಿ ಅವ್ನಿಗೆ ಬುದ್ಧಿ ಕಲಿಸುವಂತ ಖಂಡಿತ ಮಾಡೇ ಮಾಡ್ತೀವಿ. ಇದನ್ನ ಸಾರಿ ಕೇಳಲಿಲ್ಲ, ಇದು ಕೇಳಲಿಲ್ಲ ಅಂತಂದ್ರೆ ಅವ್ನ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ವಿಧಾನಸೌಧ ತನಕ ಚಲನ ಹೊಡ್ತೀವಿ ನಮ್ಮ ಒಕ್ಕಲಿಗರು. ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಒಂದೊಂದು ತಾಲೂಕಲ್ಲಿ 65,000 ಜನ 70,000 ಜನ ನಮ್ಮ ಗೌಡ್ರುಗಳಿದ್ದೀವಿ. ಇಡೀ ಎಲ್ಲಾದು ಇವತ್ತು ಎಚ್ಚೆತ್ಕೊಬೇಕು. ಇವತ್ತು ಈ MLA ಒಬ್ನೇ ಮಾತಾಡ್ತಾನೆ ಅಂತಲ್ಲ, ಇದ್ರ ಬಗ್ಗೆ ಯಾರು ನಮ್ಮ ಗೌಡ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಸಂಘದಿಂದ ಇರ್ಬೋದು ಇವತ್ತು ನಾವು ಇದನ್ನ ಅನ್ಕೊಂಡಿದೀವಿ. ದಯವಿಟ್ಟು ಅವ್ನಿಗೆ ಹೇಳ್ತೀವಿ, ಇನ್ನೊಂದ್ಸಾರಿ ಈ ತರ ಮಾತಾಡಿದ್ರೆ ಪಾಪ ಅವರು ನಮ್ಮ ಚಲುವರಾಜ ಅಂತ ಒಬ್ಬ ಕೂಲಿ ಮಾಡೋ ಕಾರ್ಮಿಕನ ಇವನ್ ಮೇಲೆ
ಇಷ್ಟು ದೌರ್ಜನ್ಯನ ನಡೆಸ್ತಾನೆ ಅಂತ ಅಂದ್ರೆ ಅವನಿಗೆ ಖಂಡನೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಅವ್ರಿಗೂ ಸಹ ನಾವು ಯಾಕೆಂದ್ರೆ ಇವತ್ತು ಕಲಿಬೇಕಾಗಿದೆ ಅವ್ರಿಗೂ ಸಹ, ಯಾಕೆಂದ್ರೆ ಅವ್ರ ಹೈಕಮಾಂಡ್ಗೆ ಇವತ್ತು ಗೊತ್ತಾಗಿದೆ ಇವನ್ ಬಗ್ಗೆ ಏನಂತ. ಇವನ್ನ ಕೂಡ್ಲೇ ವಜಾ ಮಾಡಬೇಕು, ಸ್ಪೀಕರು ಸಹ ಇವನ್ನ ವಜಾ ಮಾಡಬೇಕು. ಬಿಜೆಪಿಯವರು ಇವತ್ತು ಅವ್ರ ಸಂಸ್ಕೃತಿ ಅದು ಇದು ಅಂತ ಹೇಳ್ತಾರೆ, ಅವ್ನ ಸಂಸ್ಕೃತಿ ಏನು ಅಂತ ಇಡೀ ದೇಶಕ್ಕೆ ನೋಡೋರು. ಒಕ್ಕಲಿಗರನ್ನ ಯಾವ ತರ ಮಾಡವ್ರೆ, SC ST ನ ಯಾವ ತರ ಬೈದವನೆ ಅಂತ ಇವತ್ತು ಎಲ್ಲಾ ಜನಕ್ಕೂ ಗೊತ್ತಾಗಿದೆ. ಈ ಕೂಡ್ಲೇ ಅವನ್ನ ವಜಾಗೊಳಿಸ್ಬೇಕು ಅಂತ ನಾನು